ಕಂಚಿನ ಪೆಟ್ಟಿಗೆಯಲ್ಲಿ ಸಿಕ್ಕಿ ಪವಾಡಗಳನ್ನು ಸೃಷ್ಟಿ ಮಾಡಿರೋ ಮಾರಮ್ಮನ ಬಗ್ಗೆ ನಿಮ್ಗೆ ಗೊತ್ತಾ? ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಆಲಬುಜನಹಳ್ಳಿಯಲ್ಲಿ ಈ ದೇವಿ ನೆಲೆಸಿರೋದು. ಈ ತಾಯಿ ಈ ಊರಿನಲ್ಲಿ ನೆಲೆಯಾಗಬೇಕು ಅಂತಂದರೆ ಬ್ರಾಹ್ಮಣರ ಬಲಿ ಬೇಕು ಅಂತ ಕೇಳ್ತಾಳೆ. ಬಲಿಯನ್ನು ನೀಡಿದ ಅವರು ದೇವಿನ ಒಂದು ಮರದ ಪೆಟ್ಟಿಗೆಯಲ್ಲಿ ಬಿಟ್ಟು ಹೋಗ್ತಾರೆ. ಈ ದೇವಿಯ ಶಕ್ತಿ ಪರೀಕ್ಷೆ ಮಾಡಬೇಕು ಅಂತ ಊರಿನ ಮುಖಂಡರು ಒಂದು ಸರಿ ಶಿಂಷಾ ನದಿಯಿಂದ ದೇವಿ ಗ್ರಾಮಕ್ಕೆ ಬರುವಷ್ಟರಲ್ಲಿ ಏನಾದರೂ ಸೂಕ್ಷ್ಮೆ ಕೊಡಬೇಕು ಅಂತ ಹೇಳಿದಾಗ ಬನ್ನಿ ಮರ ಹಿಂಬಾರವಾಗಿತ್ತಂತೆ. ಒಮ್ಮೆ ಮೀಸಲು ನೀರು ತರುವ ಮಹಿಳೆಯ ಸೀರೆನ ಇಷ್ಟಪಟ್ಟು ಸ್ವತಃ ದೇವಿ ಕೇಳಿ ಪಡೆದುಕೊಂಡಿದ್ದರಂತೆ. ಹಾಗಾಗಿ ಇಂದಿಗೂ ಆ ಸೀರೆನ ಪೂಜೆಯ ಪಟ್ಟದಲ್ಲಿ ಹಾಕ್ತಾರೆ. ಅಣ್ಣ ಬಸವಣ್ಣ ಕೂಡ ಇಲ್ಲಿ ನೆಲೆಯೂರಿದ್ದಾರೆ. ಅಣ್ಣ ಪಾದ ಕೊಟ್ಟ ನಂತರವೇ ತಂಗಿ ಹೂ ಪ್ರಸಾದ ಕೊಡುವಂಥದ್ದು ಜಾರಿಯಲ್ಲಿದೆ. ಈಗ ತೋಟದಲ್ಲಿ ಕಳ್ತನ ಮಾಡೋದನ್ನ ಹಿಡಿದುಕೊಟ್ಟು ಬೆಳ್ಳಿಯ ಕಿರೀಟ ಪಡೆದುಕೊಂಡವಳು ಇವಳು. ಈ ತಾಯಿಗೆ ಈರಬ್ಬ, ಊರ ಉತ್ಸವ, ಹರಿಕೆ ಮರಿ, ಮಡಲಕ್ಕಿ ಸೇವೆ ಎಲ್ಲರೂ ಮಾಡಿಸ್ತಾರೆ. ಪವಾಡಗಳಿಂದ ಪ್ರಸಿದ್ಧಿಯಾಗಿರೋ ಈ ದೇವಿನ ನೀವು ಒಂದ್ಸರಿ ಬಂದು ನೋಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಪೇಜ್ನ ಫಾಲೋ ಮಾಡ್ತಾ ಇರಿ, ಲೈಕ್ ಮಾಡ್ತಾ ಇರಿ, ಶೇರ್ ಮಾಡ್ತಾ ಇರಿ, ಕಮೆಂಟ್ ಮಾಡ್ತಾ ಇರಿ.